it hurts, but at the same time I got to prove that I can also survive. And at the end of the day ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು, ನಾವು ಖುಷಿಯಾಗಿರ್ಬೇಕು. ನಮ್ದು ಒಂದು ಲಾಸ್ಟ್ ವಿಡಿಯೋ ಈ ಬ್ಯಾಕ್ ಗ್ರೌಂಡ್ ಇಟ್ ಇಸ್ ಲೈಕ್, ಓ ನೀನಿರಲ್ಲ ಬಿಡು, ಅಪ್ಪ ಅಮ್ಮನೇ ಬೇಕು ನಿಮ್ಗೆ ಯಾವಾಗಲೂ. ಎಷ್ಟಾದ್ರೂ ಆಗಲಿ, ಅದು ಒಂದು ಚೆನ್ನಾಗಿ ಅರ್ನ್ ಮಾಡ್ಬಿಟ್ಟು ನೀವು ನಿಮ್ಮ ಲೈಫ್ನ ಸರ್ವೈವ್ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕಿಂತ ಬೇರೆ ಏನ್ ಬೇಕಲ್ವಾ. ಯಾರು ನೋಡ್ಲಿ ಯಾರು ಬಿಡ್ಲಿ ಅಲ್ವಾ, ಲೈಕ್ ಏನೂ ಪ್ರಾಬ್ಲಮ್ ಆಗಲ್ಲ ಅದು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ಸ್ ಯೋರ್ ಲೈಫ್, ಯು ಆರ್ ಎಂಜಾಯಿಂಗ್. ಏನು ಕೇರ್ ಮಾಡಬೇಕು ಎಲ್ಲರಿಗೂ, ಯಾರೋ ಹೇಳ್ತಾರೆ ಅದು ಹೇಳ್ತಾರೆ ಇದು ಹೇಳ್ತಾರೆ, ನೋ ನಥಿಂಗ್, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಇಟ್ ಇಸ್ ಜಸ್ಟ್ ಯು ಅಂಡ್ ಯೋರ್ ಪೇರೆಂಟ್ಸ್ ಅಂಡ್ ಯೋರ್ ಅಮ್ಮನಿದೆ. ಅದು ಏನಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಟ್ಸ್ ವೆರಿ ಸಿಂಪಲ್ ಆಯಿತಾ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೈಕ್ ನಾನು ಜಾಬ್ ಕೂಡ ಚೇಂಜ್ ಮಾಡಿದ್ದೀನಿ ಇವಾಗ ರೀಸೆಂಟಾಗಿ. ಆ್ಯಂಡ್ ಆಲ್ಸೋ ಇಟ್ಸ್ ಬಿನ್ ಆಲ್ಮೋಸ್ಟ್ 3 years ನಾನು ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಆಯಿತಾ. ಐ ಮೀನ್ ಒಂದು ಸ್ಟೆಪ್ ಮೇಲೆ ಹೋಗಬೇಕು. ಲೈಕ್ ಪಿ ಜಿ ಇಟ್ ವಾಸ್ ಆಲ್ಮೋಸ್ಟ್ 3 years ಆಯಿತಾ. ಸೊ ಆಲ್ 3 years ನಾನು ಪಿ ಜಿನಲ್ಲೇ ಸ್ಟೇ ಆಗಿದ್ದೀನಿ, ಸೇಮ್ ಪಿ ಜಿಯಲ್ಲಿ ಇದ್ದೀನಿ. ಆ್ಯಂಡ್ ಐ ಗೋಟ್ ಟು ಎಕ್ಸ್ಪೀರಿಯನ್ಸ್ ಪಿ ಜಿ ಲೈಫ್. ಬಿಕಾಸ್ ನಾನೇನಂತ ಹೇಳಿದ್ರೆ, ಸಿನ್ಸ್ ಮೈ ಬರ್ತ್ ಟಿಲ್ ಐ ಫಿನಿಶ್ ಆಲ್ ಮೈ ಸ್ಟಡೀಸ್ ಆ್ಯಂಡ್ ಎವ್ರಿಥಿಂಗ್ ನನ್ನ ಅಪ್ಪ ಅಮ್ಮನ ಜೊತೆನೇ ಇದ್ದು ಬೆಳೆದಿದ್ದು ಆಯಿತಾ. ಎಲ್ಲೂ ಹಾಸ್ಟೆಲ್ ಆಗಲಿ ಪಿ ಜಿ ಆಗಲಿ ಆ ಥರ ಎಲ್ಲೂ ಹೋಗಲೇ ಇಲ್ಲ, ಯಾವಾಗಲೂ ಅಪ್ಪ ಅಮ್ಮನ ಜೊತೆನೇ ಇದ್ದು ಬೆಳೆದಿದ್ದು. ಆ್ಯಂಡ್ ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬರುವಾಗ ಇಟ್ ವಾಸ್ ವೆರಿ ಮಚ್ ಡಿಫಿಕಲ್ಟ್ ಫಾರ್ ಮೀ ಆಯಿತಾ. ಯಾಕಂತಂದರೆ ಐ ವಾಸ್ like literally attached to my parents, because since my birth until all my studies and everything ಪೇರೆಂಟ್ಸ್ ಜೊತೆನೇ ಇದ್ದಿದ್ದು, ಅಲ್ಲಿಂದನೇ ಹೋಗ್ತಿದ್ದಿದ್ದು ಬರ್ತಿದ್ದಿದ್ದು, ಬೆಳಗ್ಗೆ ಆದರೆ ಮನೆ ಸಂಜೆ ಆದರೆ ಮನೆ, ಇದೇ ಥರ ಇತ್ತು ಲೈಫ್. ಸೊ ಹಾಗಾಗಿ ನನಗೆ ಇಲ್ಲಿ ಬರುವಾಗ ತುಂಬ ಕಷ್ಟ ಆಗಿದ್ದು. ಬಟ್ ಸಮ್ ಹೌ ಐ ಗಾಟ್ ಟು ಮ್ಯಾನೇಜ್ ಆ್ಯಂಡ್ ದೆನ್ ಐ ಹ್ಯಾವ್ ಗಾಟ್ ಟು ಹಿಯರ್ ಫ್ರಮ್ ಮೈ ಕ್ಲೋಸ್ ಪೀಪಲ್, ಲೈಕ್ ಹೂಎವರ್ ವಾಸ್ ದೇರ್ ರೈಟ್, ನನ್ನ ಜೊತೆ ಇದ್ದವರೇನೆ. ಐ ಗಾಟ್ ಟು ಹಿಯರ್ ಸಮ್ ದೇರ್ ನೆಗೆಟಿವ್ ಥಾಟ್ಸ್, ಲೈಕ್ ಅವ್ರ ಹತ್ರ ಏನು ನೆಗೆಟಿವ್ ಥಾಟ್ಸ್ ಇರುತ್ತೆ ಅದು ಒಂದಷ್ಟು ನನ್ನ ಕ್ಲೋಸ್ ಸರ್ಕಲಿಂದನೇ ಐ ಗಾಟ್ ಟು ಹಿಯರ್. ಇಟ್ ಈಸ್ ಲೈಕ್, ಓ ನೀನಿರಲ್ಲ ಬಿಡು, ಅಪ್ಪ ಅಮ್ಮನೇ ಬೇಕು ನಿಮ್ಗೆ ಯಾವಾಗಲೂ, ಅಮ್ಮನ ಬಿಟ್ಟು ನೀನು ಇರೋದೇ ಇಲ್ಲ, ಎಲ್ಲೂ ಇರಲ್ಲ, ಅಮ್ಮನ ಬಿಟ್ಬಿಟ್ಟು ಹೆಂಗಿರ್ತೀಯ ಇವಾಗ, ಹೇಗೆ ಹೋಗ್ತೀಯಾ, ಈ ಥರ ಎಲ್ಲ ತುಂಬ ಕ್ವೆಶನ್ಸ್. ಲೈಕ್ ನಾಟ್, ಐ ಕೆನಾಟ್ ಕಾಲ್ ಇಟ್ ಎಸ್ ಕ್ವೆಶನ್ಸ್, ಬಟ್ ಇಟ್ ವಾಸ್ ಪ್ರಿಟಿ ಡಿಫಿಕಲ್ಟ್ ಫಾರ್ ಮೀ ಓಕೆ ಬರೋಕ್ಕೆ. ಆ್ಯಂಡ್ ಯಾರೂ ಕೂಡ ಲೈಕ್ ದೇ ಡಿಡ್ ನಾಟ್ ಈವನ್ ಹ್ಯಾಡ್ ಅ ಟ್ರಸ್ಟ್ that I will go somewhere and then I will survive there. But now I feel like I'm very proud of that I got to prove it, and now I am just living my life individually, and I have my parents with me, I have my family with me. So ಎಲ್ಲರೂ ಇದ್ದಾರೆ ಜೊತೆನಲ್ಲಿ. ಬಟ್ ಸ್ಟಿಲ್ ಯಾರೋ ಒಬ್ಬರು ಆ ಥರ ಹೇಳುವಾಗ ನೀನು ಇರಲ್ಲ ಅದು ಇದು ಅಂತ, ಲೈಕ್ it hurts, but at the same time I got to prove that I can also survive, and I will also go somewhere and work, and I will be independent and all that ಆಯಿತಾ. ಸೊ ಲೈಕ್ ಏನೋ ಹೇಳ್ಬೇಕಂತ ಅನ್ನಿಸ್ತು, ಇದನ್ನು ಅದಕ್ಕೆ ಹೇಳಿದೆ ಅಷ್ಟೇ. ಆಮೇಲೆ ಏನಂತ ಅಂದರೆ, ಲೈಕ್ ಮೇನ್ ಥಿಂಗ್ ಈ ವಿಡಿಯೋ ಮಾಡ್ತಿರೋದು ಅಂದರೆ, ಲೈಕ್ ಇಟ್ ಈಸ್ ಆಲ್ಮೋಸ್ಟ್ ಮೈ ಫ್ಯೂ ಲಾಸ್ಟ್ ಡೇಸ್ ಅಂತ ಹೇಳ್ಬೋದು ಈ ಪಿ ಜಿನಲ್ಲಿ. ಬಿಕಾಸ್ ಇನ್ ಅನದರ್ ಇವತ್ತು ಬಂದು ಯಾವ ಡೇ ಇದು ಥರ್ಸ್ಡೇ ಆಯಿತಾ. ಇವತ್ತು ಫ್ರೈಡೇ ಸ್ಯಾಟರ್ಡೇ ಆಲ್ಮೋಸ್ಟ್ 2 days ನಾನು ಇಲ್ಲಿ ಇರ್ಬೋದು ಅಷ್ಟೇ. ಇನ್ನು ಸಂಡೇ ಇಲ್ಲಾಂತಂದರೆ ಸ್ಯಾಟರ್ಡೇ, ನಾಟ್ ಶೋರ್ ಯಾವಾಗ ಅಮ್ಮ ಅಪ್ಪ ಬರ್ತಾರೆ ಆವಾಗ ನಾನು ಬೇರೆ ಕಡೆಗೆ ಮೂವ್ ಆಗ್ತಿದ್ದೀನಿ. ನನ್ನ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಾಗಿರುತ್ತೆ ನಾನು ಫ್ಲ್ಯಾಟ್ನ ಸರ್ಚ್ ಮಾಡ್ತಿದ್ದೆ ಅಂತ. ಸೊ ಕಾಂಪ್ರಮೈಸ್ ಆಗಲೇಬೇಕು ಲೈಫ್ ಅಂತ ಅಂದಮೇಲೆ ನನಗೆ ಬೇಕಾಗಿರೋ ಥರನೇ ಹುಡುಕ್ಬೇಕು, ನನ್ನ ಬಡ್ಜೆಟಲ್ಲೇ ಹುಡುಕ್ಬೇಕು ಅಂತಂದರೆ ಇಟ್ ಈಸ್ ಪ್ರಿಟಿ ಡಿಫಿಕಲ್ಟ್ ಆಯಿತಾ. ಹಾಗಾಗಿ ಹೇಗೋ ಆಗತ್ತೆ ಅಂತ ಹೇಳಿ ನಾನು ಒಂದು ಸ್ಟೆಪ್ನ ಮೇಲ್ ತೊಗೊಂಡು ಐ ಆಮ್ ಮೂವಿಂಗ್ ಟು ಅ ಫ್ಲ್ಯಾಟ್. ಲೈಕ್ ನಂದೇ ಒಂದು ಸ್ಪೇಸ್ ಅಂತಿರುತ್ತೆ, ನಂದೇ ವರ್ಕ್, ಆರಾಮಾಗಿ ವರ್ಕ್ ಮಾಡ್ಬೋದು. ಆ್ಯಂಡ್ ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ಸ್ ಆಲ್ಸೋ ವಿಚ್ ಐ ಹ್ಯಾವ್ ಟು ಫೋಕಸ್ ಆನ್. ಅದೆಲ್ಲದ್ರ ಮೇಲೂ ವರ್ಕ್ ಮಾಡ್ಬೋದು ಅಂತ ಹೇಳಿ ನಾನು ಈ ಡಿಸಿಷನ್ ಮಾಡಿರೋದು ಆಯಿತಾ. ಆ್ಯಂಡ್ ನನ್ನ ಲಾಸ್ಟ್ ಡೇಸ್ ಪಿ ಜಿನಲ್ಲಿ ಎಲ್ಲ ಆರಾಮಾಗೇ ಇರುತ್ತೆ, ಎಂಥದ್ದಿಲ್ಲ, ಹೋಗೋದು ತಿನ್ನೋದು ಬರೋದು ಅಷ್ಟೇ ಮುಗೀತು. ಆ್ಯಂಡ್ ಫುಡ್ ವಿಷಯದಲ್ಲಿ ಬರಬೇಕಂತಂದರೆ, ಲೈಕ್ ದಿಸ್ ಪಿ ಜಿ ವಾಸ್ ಆ್ಯಕ್ಚುಲಿ ಗುಡ್, ಆ್ಯಂಡ್ ಇಟ್ ವಾಸ್ ಲೈಕ್ ಹೈಜೀನ್ ಅಂತೆಲ್ಲ ನೋಡಿದ್ರೂ ಅಷ್ಟೇ ನನಗೆ ಕಂಫರ್ಟೇಬಲ್ ಆಗಿತ್ತು. ಬಿಕಾಸ್ ಫಸ್ಟ್ ಥಿಂಗ್ ನಾನು ಏನು ನೋಡ್ತೀನಿ ಅಂತಂದರೆ, ಹೈಜೀನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಮಿ. ಬಟ್ ಫುಡ್ ಸ್ವಲ್ಪ ನಾನು ಕಾಂಪ್ರಮೈಸ್ ಆಗಲೇಬೇಕಿತ್ತು. ದಿಸ್ ದಾಲ್ ಆ್ಯಂಡ್ ಆಲ್ ರೈಟ್, ಒಂದಷ್ಟು ಜನಕ್ಕೆ ದಾಲ್ ಎಲ್ಲ ಎವ್ರಿ ಡೇ ಫುಡ್ ಆಗಿರುತ್ತೆ. ಬಟ್ me being a South Indian girl, I don't like roti and dal every day. So once in a while if I'm eating, I'm all okay, I will eat it and it is all comfortable, okay na. So ಹಾಗಾಗಿ ನನಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು, ಬಟ್ somehow I got to manage eating outside. ಅದು ಇದು ಅಲ್ಲಿ ಇಲ್ಲಿ ಹೋಗಿ ತಿನ್ನೋದು, ಒಂದಷ್ಟು ದುಡ್ಡು ಖರ್ಚು ಮಾಡಿದ್ದಾಯಿತು. ಆ್ಯಂಡ್ ಹೆಂಗೋ 3 years ಕೂಡ ಕಳೆದೋಯ್ತು ಇಲ್ಲಿ. ಲಕ್ಕಿಲಿ ಐ ಗಾಟ್ ಟು ಮೀಟ್ ಒನ್ ಪರ್ಸನ್ ಹಿಯರ್, ಲೈಕ್ ಹೂ ವಿಲ್ ಬಿ ದೇರ್ ವಿತ್ ಮೀ ಫಾರ್ ಲೈಫ್ ಟೈಮ್. ನಾನು ಅವ್ರ ಲೈಕ್ ಇದೇ ರೂಮಲ್ಲಿ ನನ್ನ ಪಿ ಜಿನಲ್ಲೇ ಇರುವಾಗ ಮೀಟ್ ಆಗಿದ್ದು ಆಯಿತಾ. ಸೊ ಈಸ್ ಫ್ರಮ್ ಮ್ಯಾಂಗ್ಳೂರ್, ನೀವು ಹಿಂದಿನ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ರಕ್ಷು. ಸೊ ಅವರು ನನ್ನ ಜೊತೆ ಲೈಕ್
ವಿ ವರ್ ನಾಟ್ ದ್ಯಾಟ್ ಕ್ಲೋಸ್ ಇನ್ ದ ಇನಿಷಿಯಲ್ ಡೇಸ್, ಜಸ್ಟ್ ರೂಮೇಟ್ ಆಗಿದ್ದಿದ್ದು, ಹೋಗ್ತಿದ್ವಿ ಆಚೆ ಬರ್ತಿದ್ವಿ ಅಷ್ಟೇ. ಆಮೇಲೆ ಅಟ್ ದಿ ಎಂಡ್ ಮೂಮೆಂಟ್ ವೆನ್ ಶಿ ವಾಸ್ ಅಬೌಟ್ ಟು ಲೀವ್ ಆ್ಯಂಡ್ ಲೈಕ್ ವಿ ಗಾಟ್ ಟು ಶೇರ್ ಸಮ್ ಆರ್ ಪರ್ಸನಲ್ ಥಿಂಗ್ಸ್, our family issues and everything we got to share, and because of that we grew closer ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಲೈಕ್ ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ದೆನ್ ಲೈಕ್ ಪಿ ಜಿಯಿಂದ ಒಂದು ಏನು ಸಿಕ್ತು ಅಂತ ಹೇಳಿದ್ರೆ ಐ ಕುಡ್ ಸೇ ದಟ್ ಲೈಕ್ ಐ ಗಾಟ್ ಟು ಮೀಟ್ ಹರ್ ಬಿಕಾಸ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಜರ್ನಿ ಆಯಿತಾ ಹಿಯರ್. ಅವ್ರು ಇರುವಾಗ ಲೈಕ್ ಶಿ ಈಸ್ ನಾಟ್ ದೇರ್ ವಿತ್ ಮೀ ಹಿಯರ್, ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ಅವ್ರು ಇರುವಾಗ ಐ ಗಾಟ್ ಟು ಎಂಜಾಯ್ ಆ್ಯಂಡ್ ಐ ಗಾಟ್ ಟು ಗೋ ಲೈಕ್ ವೆರ್ ಎವರ್ ಐ ವಾಂಟ್ ಟು. ಆ್ಯಂಡ್ ಶಿ ವಾಸ್ ಲಿಟ್ರಲಿ ಟ್ರೀಟಿಂಗ್ ಮೀ ಲೈಕ್ ಹರ್ ಓನ್ ಸಿಸ್ಟರ್. ನನಗೆ ನನ್ನ ಅಕ್ಕ ಹಾಸನಲ್ಲಿದ್ರೂ ಸಹ ಇಲ್ಲಿ ಯಾರೋ ಒಬ್ಬರು ನನಗೆ ಅಕ್ಕ ಥರ ಇದ್ದರು. ಸೊ ಶಿ ವಾಸ್ ಲಿಟ್ರಲಿ ಗೈಡಿಂಗ್ ಮೀ ಇನ್ ಎವ್ರಿಥಿಂಗ್, ಆ್ಯಂಡ್ ದೆನ್ ವಾಟ್ ಎವರ್ ಇಟ್ ಈಸ್ ಲೈಕ್ ಶಿ ವಾಸ್ ಆಲ್ವೇಸ್ ದೇರ್ ವಿತ್ ಮೀ ವೆನ್ ಶಿ ವಾಸ್ ಹಿಯರ್. ಆ್ಯಂಡ್ ಇವನ್ ದೋ ಶಿ ಈಸ್ ನಾಟ್ ದೇರ್ ಇನ್ ದ ಪಿ ಜಿ ನಾವು, ಇವಾಗಲೂ ಅಷ್ಟೇ ನಾವು ಟಚ್ಚಲ್ಲಿದ್ದೀವಿ. ವಿ ವಿಲ್ ಬಿ ಮೀಟಿಂಗ್ ಒನ್ಸ್ ಇನ್ ಅ ವೈಲ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ವೆರಿ ಗುಡ್ ಸಿಸ್ಟರ್ ಆಫ್ ಮೈನ್ ಅಂತಲೇ ಹೇಳ್ಬೋದು. ಸೊ ದಟ್ ಈಸ್ ಒನ್ ವೆರಿ ಬ್ಯೂಟಿಫುಲ್ ಥಿಂಗ್ ವಿಚ್ ಐ ಆಮ್ ಟೇಕಿಂಗ್ ವಿತ್ ಮೀ ಆ್ಯಂಡ್ ಗೋಯಿಂಗ್ ಔಟ್ ಫ್ರಮ್ ದಿಸ್ ಪಿ ಜಿ. ಪಿ ಜಿಯಲ್ಲಿ ಎಂಥದ್ದು ನಿಮಗೆ ಇನ್ನೊಂದಿರುತ್ತಲ್ಲ, ಲೈಕ್ ಎಷ್ಟೇ ಆದ್ರೂ ಎಲ್ಲೇ ಇದ್ರೂ ನಿಮ್ಮ ಮನೆಯಲ್ಲಿ ಇದ್ದಂಗೆ ಆಗಲ್ಲ. ಸೊ ನಿಮ್ಗೆ ಕಂಫರ್ಟೇಬಲ್ ಪ್ಲೇಸ್ ಅಂತಂದ್ರೇ ಮನೆ ಆಗಿರುತ್ತೆ. ಸೊ ಆ ಮೂಮೆಂಟಲ್ಲಿ ಲೈಕ್ ಪಿ ಜಿಯಲ್ಲಿ ಇರೋದೆಲ್ಲ ಇಟ್ ವಾಸ್ ಡಿಫಿಕಲ್ಟ್, ಬಟ್ ಸಮ್ ಹಾವ್ ಐ ಕುಡ್ ಮ್ಯಾನೇಜ್. ಸೊ ನೀವು ಯಾವಾಗ ಒಂದು ತುಂಬ ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತೀರಾ, ಆ್ಯಂಡ್ ದೆನ್ ಯು ಗಾಟ್ ಟು ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಯು ಗಾಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಮತ್ತು ಏನೋ ಒಂದು ಚಂದದ ಎಷ್ಟಾದರೂ ಆಗಲಿ ಅದು ಒಂದು ಚೆನ್ನಾಗಿ ಅರ್ನ್ ಮಾಡಿಬಿಟ್ಟು ನೀವು ನಿಮ್ಮ ಲೈಫ್ನ ಸರ್ವೈವ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕಿಂತ ಬೇರೆ ಏನು ಬೇಕಲ್ವಾ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಅಪ್ಪ ಅಮ್ಮ ಖುಷಿಯಾಗಿರಬೇಕು, ನಾವು ಖುಷಿಯಾಗಿರಬೇಕು, ನಮ್ಮ ಸುತ್ತಮುತ್ತ ಇರೋರನ್ನ ಖುಷಿಯಾಗಿಟ್ಕೋಬೇಕು. ಸೊ ಇವಾಗ ಇದು ಪಿ ಜಿಯಲ್ಲಿ ನನ್ನ ಲಾಸ್ಟ್ ಡೇಸ್ ಆಗಿದೆ. ಹಾಗಾಗಿ ಇನ್ನೊಂದು 2 ದಿನ ಇರ್ತೀನಲ್ವ ಅಂತ ಹೇಳ್ಬಿಟ್ಟು ಒಂದು ಲಾಸ್ಟ್ ವೀಡಿಯೋ, ಈ ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಮೆಸ್ಸಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡೆ ವೀಡಿಯೋಸ್ ಮಾಡಿರೋದು ಇಷ್ಟು ದಿನಾನು. ಸೊ ಅದಕ್ಕೆ ಇದು ಒಂದು ಲಾಸ್ಟ್ ವೀಡಿಯೋ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಫಿಲ್ಮ್ ಮಾಡ್ತಿರೋದು. ಒಂದಷ್ಟು ಕೆಲಸಗಳೆಲ್ಲ ಇದೆ, ಪ್ಯಾಕಿಂಗ್ ಇದೆ, ಎಲ್ಲ ಕೆಲಸನೂ ಮುಗಿಸ್ಬೇಕು ನಾನು. ಎಲ್ಲದನ್ನು ಅಂದರೆ ತುಂಬ ಏನು ಐಟಮ್ಸ್ ಇಲ್ಲ ಆಯಿತಾ ಪ್ಯಾಕ್ ಮಾಡೋಕ್ಕೆ. ಈಗ ಮನೆ ಥರ ಎಲ್ಲ ಇದ್ದಿದ್ರೆ ಕಷ್ಟ ಆಗ್ತಿತ್ತು ಎಲ್ಲದನ್ನು ಪ್ಯಾಕ್ ಮಾಡೋಕ್ಕೆ. ಬಟ್ ಇಲ್ಲೇನಂತ ಹೇಳಿದ್ರೆ ನನಗೆ ಐ ಹ್ಯಾವ್ ಲೈಕ್ ಕ್ಲೋತ್ಸ್ ಮತ್ತು ಸ್ಲಿಪ್ಪರ್, ಶೂಸ್ ಅದು ಇದು ಬಿಟ್ಟರೆ ಒಂದಷ್ಟು ಸಣ್ಣ ಪುಟ್ಟದ ಯುಟೆನ್ಸಿಲ್ಸ್ ಇದೆ, ಆಮೇಲೆ ಬಾಟಲ್ಸ್ ಅದು ಇದು ಆ ಥರದ್ದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ತುಂಬ ಏನು ಇಲ್ಲ ಪ್ಯಾಕ್ ಮಾಡೋಕ್ಕೆ. ಬಟ್ ಸ್ಟಿಲ್ ಎಷ್ಟೊಂದು ಬಟ್ಟೆ ಎಲ್ಲ ಇದೆ ಅಲ್ವಾ, ಅದೆಲ್ಲದಕ್ಕೂ ನಾನು ಸೆಗ್ರಿಗೇಟ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ಇಟ್ಟರೆ ನಾನು ಮತ್ತೆ ಮೂವ್ ಆದ್ಮೇಲೆ ಫ್ಲ್ಯಾಟಿಗೆ ಮೂವ್ ಆದಮೇಲೆ ಆರಾಮಾಗಿ ಹೋಗಿ ಎಲ್ಲದನ್ನು ಚೇಂಜ್ ಮಾಡ್ಕೋಬೋದು, ಎಲ್ಲದನ್ನು ಸೆಟ್ ಮಾಡ್ಕೋಬೋದು. ಆ್ಯಂಡ್ ಮೈ ಪೇರೆಂಟ್ಸ್ ಆರ್ ಗೋನ ಕಮ್ ಸೂನ್. ಮೈ ಪೇರೆಂಟ್ಸ್ ವರ್ ನಾಟ್ ಪ್ರಿಟಿ ಮಚ್ ಹ್ಯಾಪಿ ದ್ಯಾಟ್ ನಾನು ಇಲ್ಲಿಂದ ಫ್ಲ್ಯಾಟಿಗೆ ಮೂವ್ ಆಗ್ತಿರೋದು. ಬಿಕಾಸ್ ಯು ನೋ ಲೈಕ್ ಪೇರೆಂಟ್ಸ್ಗಲ್ವಾ, ಇಂಡಿಯನ್ ಪೇರೆಂಟ್ಸ್ ಆರ್ ಲೈಕ್ ದ್ಯಾಟ್ ಆಯಿತಾ. ಅವ್ರಿಗೆ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೈ ಡ್ಯಾಡ್ ವಾಸ್ ಲೈಕ್ ನೋ ಸೇಫ್ಟಿ ತುಂಬ ಇಂಪಾರ್ಟೆಂಟು, ಇದು ಕಷ್ಟ ಆಗುತ್ತೆ, ಹಂಗೆ ಹಿಂಗೆ, ನೀನು 1,000-2,000 ಜಾಸ್ತಿ ಆದ್ರೂ ಪರವಾಗಿಲ್ಲ, ಯು ಗೋ ವೇರ್ ದರ್ ವಿಲ್ ಬಿ ಅ ಗುಡ್ ಫೆಸಿಲಿಟಿ ಆ್ಯಂಡ್ ಎಲ್ಲಿ ಒಳ್ಳೆ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಹೋಗು, ಅಲ್ಲಾದರೆ ನಿನಗೆ ಆರಾಮಾಗಿರುತ್ತೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ ನಿನ್ನ ಸೇಫ್ಟಿ ನಿಂದು ಎಲ್ಲ ಕಂಫರ್ಟೇಬಲ್ ಇದ್ದರೆ ನಮಗೂ ಇಲ್ಲಿ ನೆಮ್ಮದಿ ಅದೆಲ್ಲ. ಬಿಕಾಸ್ ಎವ್ರಿ ಡೇ ದೇ ಆರ್ ನಾಟ್ ಗೋನ ಸ್ಟೇ ಹಿಯರ್ ವಿತ್ ಮೀ, ರೈಟ್. ಸೊ ನನಗೆ ಬೇರೆ ಒಂದಷ್ಟು ಪ್ಲ್ಯಾನ್ಸ್ ಇದೆ, ಅದೆಲ್ಲದನ್ನು ನಾನು ಎಲ್ಲರ ಹತ್ರನೂ ಶೇರ್ ಮಾಡಿಲ್ಲದೆ ಇರೋ ಕಾರಣ ಗೊತ್ತಾಗ್ತಿಲ್ಲ ಏನಕ್ಕೆ ನಾನು ಹೇಳ್ತಿದ್ದೀನಿ ಹಿಂಗೆ ಏನು ಅಂತ. ಆದರೂ ಒಂದ್ಸಲ ಹೇಳಿದೆ, ನನ್ನ ವೀಡಿಯೋಸ್ಗೂ ಎಲ್ಲದನ್ನು ನನಗೆ ಪ್ರೈವಸಿ ಬೇಕಿರುತ್ತೆ. ವೀಡಿಯೋಸ್ ಮಾಡಬೇಕು ಅಂದ್ರೇನು ನಾವು ಐ ಡೋಂಟ್ ಹ್ಯಾವ್ ಮೈ ರೂಮ್ಮೇಟ್, ಸೊ ದಟ್ ಈಸ್ ವೈ ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಫಿಲ್ಮಿಂಗ್ ಮೈ ವಿಡಿಯೋ ಆಯಿತಾ. ಯಾರಾದರೂ ಇಲ್ಲಿ ರೂಮ್ಮೇಟ್ಸ್ ಕೂತಿದ್ರೆ ಐ ಕೆನಾಟ್ ಡಿಸ್ಟರ್ಬ್ ದೆಮ್ ಆ್ಯಂಡ್ ಐ ಕೆನಾಟ್ ಸಿಟ್ ಆ್ಯಂಡ್ ಫಿಲ್ಮ್ ದ ವಿಡಿಯೋ ಇನ್ ಫ್ರಂಟ್ ಆಫ್ ದೆಮ್. ಈವನ್ ದೋ ಇಫ್ ಐ ಕ್ಯಾನ್ ಡೂ ಇಟ್, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಹಾಗಾಗಿ ನನಗೇನೋ ಬೇಡ, ನನ್ನದೇ ಒಂದು ಇಂಡಿವಿಜುವಲ್ ಸ್ಪೇಸ್ ಅಂತ ಇದ್ದರೆ ಚೆನ್ನಾಗಿರುತ್ತೆ. ನಾನು ಲೈಕ್ ಎಲ್ಲ ಕೆಲಸನೂ ಮಾಡ್ಕೋಬೋದು, ನಾಟ್ ಜಸ್ಟ್ ವರ್ಕ್, ನಾಟ್ ಜಸ್ಟ್ ಯೂಟ್ಯೂಬ್, ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ಸ್ ಆಲ್ಸೋ. ಸೊ ಎಲ್ಲದನ್ನು ಮಾಡ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ಇವಾಗ ನಾನು ಈ ಡಿಸಿಷನ್ ತೊಗೊಂಡಿರೋದು. ಸೊ ಫೈನಲಿ ಇವಾಗ ಒಂದಷ್ಟು ಕೆಲಸಗಳಿದೆ, ಪ್ಯಾಕಿಂಗ್ ಎಲ್ಲ ಇದೆ. ನಾನು ನೋಡ್ತೀನಿ ಅದೆಲ್ಲದನ್ನು ಒಂದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಬರೀ ತುಂಬ ಮಾತಾಡಿರೋದೇ ಕೇಳೋಕ್ಕೂ ಬೋರ್ ಆಗುತ್ತೆ ಅಲ್ವಾ. ಬಿಕಾಸ್ ಲೈಕ್ ನನಗಂದರೆ ಏನೋ ನನಗೆ ಹೇಳಬೇಕು ಅನ್ಸಿದ್ದೆಲ್ಲದನ್ನು ನನ್ನ ವಿಡಿಯೋದಲ್ಲಿ ಹೇಳ್ಕೊತೀನಿ. ಲೈಕ್ ಯಾರು ನೋಡಲಿ ಯಾರು ಬಿಡಲಿ ಅಲ್ವಾ, ಲೈಕ್ ಏನೂ ಪ್ರಾಬ್ಲಮ್ ಆಗಲ್ಲ ಅದು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಲೈಫ್, ಯು ಆರ್ ಎಂಜಾಯಿಂಗ್. ಏನಕ್ಕೆ ಕೇರ್ ಮಾಡಬೇಕು ಎಲ್ಲರಿಗೂ, ಯಾರೋ ಹೇಳ್ತಾರೆ ಅದು ಹೇಳ್ತಾರೆ ಇದು ಹೇಳ್ತಾರೆ, ನೋ ನಥಿಂಗ್, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಇಟ್ ಇಸ್ ಜಸ್ಟ್ ಯು ಆ್ಯಂಡ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಕ್ಲೋಸ್ ಸರ್ಕಲ್ ವಿಚ್ ಎವರ್ ಯು ಹ್ಯಾವ್. ಸೊ ಅಷ್ಟೇ, ಹಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಯಾವಾಗ್ಲೂ ಯೋಚನೆ ಮಾಡೋದು.
ಸೊ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನೆಲ್ಲದನ್ನು ಹಾಕ್ತೀನಿ. ನಾನು ಇವಾಗ ಒಂದು ಸ್ವಲ್ಪ ಎಲ್ಲದನ್ನು ಸೆಟ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಪ್ಯಾಕ್ ಮಾಡುವಾಗನೂ ಅಷ್ಟೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಸೊ ನಾನು ನನ್ನ ಫ್ಲ್ಯಾಟ್ಗೆ ಹೋದ್ಮೇಲೆ ಹೇಗಿದೆ ಏನು ಅಲ್ಲಿ ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಡೈಲಿ ರುಟೀನ್ ಹೇಗಿರುತ್ತೆ, ಇಲ್ಲಿ ಹೇಗಿತ್ತು, ಅಲ್ಲಿ ಹೇಗೆ ಚೇಂಜ್ ಆಗುತ್ತೆ, ಪ್ರತಿಯೊಂದನ್ನು ನಾನು ವೀಡಿಯೋ ಫಿಲ್ಮ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಐ ಹೋಪ್ ಸೊ ನಿಮ್ಮೆಲ್ರಿಗೂ ಆ ವೀಡಿಯೋಸ್ ಎಲ್ಲ ಫ್ಯೂಚರಲ್ಲಿ ಇಷ್ಟ ಆಗ್ಬೋದು. ವಿಡಿಯೋ ಇಷ್ಟ ಆಗ್ತಿದೆ ಅಂತಂದರೆ ಏನು ಮಾಡಬೇಕು, ಪ್ಲೀಸ್ ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರ್ಯಾರೆಲ್ಲ ನೋಡ್ತಿದ್ರೆ ಎಲ್ಲರೂ ಒಂದು ಲೈಕ್ ಕೊಟ್ಟರೆ ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಲೈಕ್ ಅಟ್ ದಿ ಎಂಡ್ ಆಫ್ ದ ಡೇ ನನಗೇನೋ ನನ್ನ ಖುಷಿಗಿರಲಿ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಫಿಲ್ ಮಾಡೋದು ಆಯಿತಾ. ಸೊ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಒನ್ ಮೋರ್ ಇಂಟೆನ್ಷನ್ ದಟ್ ಇಫ್ ಐ ಗೆಟ್ ಮೋರ್ ವ್ಯೂಸ್ ಆ್ಯಂಡ್ ಇಫ್ ಐ ಗೆಟ್ ಸಬ್ಸ್ಕ್ರೈಬರ್ಸ್, ಇಫ್ ಪೀಪಲ್ ಸ್ಟಾರ್ಟ್ಸ್ ವಾಚಿಂಗ್ ಮೈ ವೀಡಿಯೋಸ್, ಏನೋ ಒಂದು ಚೆನ್ನಾಗಿರುತ್ತೆ. ಪಿ ಜಿ ಲೈಫ್ ಏನೋ, ನೀವು ಪಿ ಜಿ ಲೈಫ್ ಬಗ್ಗೆ ಹೇಗಿತ್ತು ಅಂತ ಕೇಳೋದಾದರೆ ನಾನು ಏನು ಹೇಳ್ತೀನಿ ಅಂದರೆ, ಪಿ ಜಿ ಲೈಫ್ ವಾಸ್ ಪ್ರಿಟಿ ಗುಡ್. ಬಿಕಾಸ್ ನಿಮ್ಗೇನು ಕೆಲಸ ಇರಲ್ಲ, ಹೋಗ್ತೀರಾ, ತಿಂತೀರಾ, ಬರ್ತೀರಾ, ನಿಮ್ಮ ತಟ್ಟೆ ನೀವು ತೊಳಿತೀರಾ, ನಿಮ್ಮ ಬಾಕ್ಸ್ ನೀವು ತೊಳ್ಕೊತೀರಾ, ನಿಮ್ಮ ಬೆಡ್ ನೀವು ಕ್ಲೀನ್ ಮಾಡ್ಕೊತೀರಾ, ಡನ್. ನಿಮ್ಮ ಬಟ್ಟೆ ನೀವು ವಾಶ್ ಮಾಡ್ಕೊತೀರಾ, ಆಮೇಲೆ ರೆಡಿ ಆಗ್ತೀರಾ, ಅಲ್ಲಿ ಇಲ್ಲಿ ಹೋಗ್ತೀರಾ, ಬರ್ತೀರಾ, ಮಲ್ಕೊತೀರಾ, ಇಷ್ಟೇ. ಸೊ ಯು ವಿಲ್ ನಾಟ್ ಹ್ಯಾವ್ ಎನಿಥಿಂಗ್ ಆ್ಯಂಡ್ ದೆನ್ ಯು ವಿಲ್ ನಾಟ್ ಇವನ್ ಹ್ಯಾವ್ ಯುವರ್ ಪರ್ಸ್ನಲ್ ಸ್ಪೇಸ್ ಅನ್ಲೆಸ್ ಯು ವಿಲ್ ಸ್ಟೇ ಇನ್ ಸಿಂಗಲ್ ಶೇರಿಂಗ್ ಆಯಿತಾ. ಸೊ ಸಿಂಗಲ್ ಶೇರಿಂಗ್ ಇಲ್ಲೆಲ್ಲ ಆದರೆ 16K 17K ಇದೆ ನಂದು ಈ ಕರೆಂಟ್ ಪಿ ಜಿಯಲ್ಲೇ. ಬಟ್ ಇನ್ನೂ ಸ್ವಲ್ಪ ಲಕ್ಸುರಿಯಸ್ ಆಗಿರೋದೆಲ್ಲ ಬೇಕಂತಂದರೆ ಲೈಕ್ ಇಟ್ಸ್ ಮೋರ್. ಸೊ ಏನೋ 16K 17Kಗೆಲ್ಲ ಲೈಕ್ ವರ್ತ್ ಅನ್ಸಲ್ಲ ನನಗೆ ಇಲ್ಲಿ ಸ್ಟೇ ಆಗೋದು. ಸೊ ಹಾಗಾಗಿ ನಾನು ಫ್ಲ್ಯಾಟಿಗೆ ಮೂವ್ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಹಿಯರ್ ಇಸ್ ಮೈ ದಸ್ ಒನ್. ಬಟ್ಟೆಗಳಿದೆ ಇಲ್ಲಿ, ಇದೆಲ್ಲದನ್ನು ಫೋಲ್ಡ್ ಮಾಡಬೇಕು. ಇಷ್ಟು ತುಂಬ ಬಟ್ಟೆ ಇದೆ, ಇದೆಲ್ಲದನ್ನು ಫೋಲ್ಡ್ ಮಾಡಿ ಇಡ್ತೀನಿ ಇವಾಗ. ಆಲ್ಮೋಸ್ಟ್ ಎಲ್ಲದನ್ನು ತುಂಬ ಪ್ಯಾಕ್ ಮಾಡಿಟ್ಟಿದ್ದೀನಿ. ಇನ್ನಿದಿಷ್ಟಷ್ಟೇ ಮಿಕ್ಕಿರೋದು. ಸೊ ಈ ಬ್ಯಾಗನ್ನು ಕೂಡ ಇದರಲ್ಲೂ ಒಂದಷ್ಟು ಬಟ್ಟೆ ಮತ್ತು ಸ್ಟ್ರೇಟ್ನರ್ ಅದು ಇದು ಏನೇನೆಲ್ಲ ಐಟಮ್ಸ್ ಆಗ್ಬೋದಲ್ಲೆಲ್ಲ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ 2 ಬ್ಯಾಗ್ ಇಟ್ಟಿದ್ದೀನಿ. ಇಲ್ಲೊಂದಷ್ಟು ಬಟ್ಟೆಗಳು ಬಿದ್ದಿದೆ, ಅದನ್ನು ನಾನು ತೋರಿಸಲ್ಲ ಇವಾಗ. ಒಂದಷ್ಟು ಬಟ್ಟೆಗಳೆಲ್ಲ ಬಿದ್ದಿದೆ ಇಲ್ಲಿ. ಆ್ಯಂಡ್ ಇನ್ನೇನು ತೊಗೊಳೋದಿಲ್ಲ ನಂದು. ಇಲ್ಲೊಂದು ಸ್ವಲ್ಪ ಬಟ್ಟೆ ಇದೆ ಆ್ಯಂಡ್ ಇನ್ನೊಂದು 2 ಬ್ಯಾಗ್ಸ್ ಇದೆ. ಇಲ್ಲೊಂದು ಸ್ಮಾಲ್ ಟ್ರಾಲಿ ಆ್ಯಂಡ್ ಚಪ್ಪಲ್ಸ್ ಇದೆ. ಇಲ್ಲೊಂದು ಇದ್ದಿದೆ ಮತ್ತು ಇಲ್ಲೊಂದಷ್ಟು ಏನೇನೋ ತುಂಬಿಟ್ಟಿದ್ದೀನಿ ಗೈಸ್. ಸೊ ಎಲ್ಲದನ್ನು ಪ್ಯಾಕ್ ಮಾಡಬೇಕು. ಸೊ ಏನು ಜಾಸ್ತಿ ಏನಿಲ್ಲ, ತುಂಬ ಲೈಕ್ ಫಾರ್ ಸಮ್ ರೀಸನ್ ಜಾಸ್ತಿ ಅನ್ಸುತ್ತೆ ಒಂದೊಂದ್ಸತಿ ಏನು ಜಾಸ್ತಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇದೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೆ ಒಂದು ದೊಡ್ಡದು ಒಂದು 4-3 ಟ್ರಾಲಿ ಆಗ್ಬಿಟ್ಟಿದ್ರೆ ಸರಿಯಾಗ್ತಿತ್ತು. ನನ್ನ ಹತ್ರ ಅದೊಂದು ಚಿಕ್ಕದು, ಇದೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಚಿಕ್ಕದೇ ಇರೋದು. ಸೊ ಹಿಂಗೆ ಮ್ಯಾನೇಜ್ ಮಾಡ್ತೀನಿ. ಈ ಬಕೆಟ್ಸ್ ಎಲ್ಲ ಇದೆ, ಸೊ ಎಲ್ಲದಕ್ಕೂ ಹಾಕಿ ಇಡ್ತೀನಿ. ಇದೇ ಒಂದು ಬಾಕ್ಸ್ ಆಗೋಗುತ್ತೆ. ಇನ್ನು ಇಲ್ಲೊಂದು ಸ್ವಲ್ಪ ಏನೋ ಇಟ್ಟಿದ್ದೀನಿ, ಸ್ಕಂಚೀಸು, ಸಾಕ್ಸು ಎಲ್ಲ. ಸೊ ಅದು ಎಲ್ಲ ಇಟ್ಟಿರಬೇಕು. ಸೊ ಇವಾಗ ಒಂದಷ್ಟು ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟೆ ಆಯಿತಾ. ಸೊ ಬಟ್ ಸ್ಟಿಲ್ ಐ ಡೋಂಟ್ ನೋ ಲೈಕ್ ಯಾವುದಕ್ಕೆ ಹಾಕಬೇಕು ಏನಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ಎಷ್ಟೊಂದಿದೆ, ಎಲ್ಲದನ್ನು ನನ್ನ ಬ್ಯಾಗ್ಸ್ ಇರೋದಕ್ಕೆ ಸಾಕಾಗ್ತಾನೆ ಇಲ್ಲ. ಸೊ ಅವಾಗ ಮನೆಯಿಂದ ಬರುವಾಗ 2-3 ಬ್ಯಾಗ್ ಎತ್ಕೊಬಂದಿದ್ದೆ ಅಷ್ಟೇ. ಇವಾಗ ಎಷ್ಟು ಬ್ಯಾಗ್ ಆಗ್ತಿದೆ ಸಾಮಾನು. ಒಂದಷ್ಟು ಬಟ್ಟೆ, ಚಪ್ಪಲ್ಸ್ ಎಲ್ಲ, ಅದು ಶೂಸ್ ಎಲ್ಲ ಏನಂದರೆ ಬಾಕ್ಸ್ ಸಮೇತ ಇಟ್ಟಿದ್ದೀನಿ ಆಯಿತಾ. ಸೊ ದಟ್ ಡಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಕ್ಲೀನ್ ಮಾಡುವಾಗ ಅದು ಯಾವುದಕ್ಕೆ ಇಡಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ ಮೇ ಬಿ ಪ್ರಾಬ್ಲಿ ಐ ಆಸ್ಕ್ ಮೈ ಫ್ರೆಂಡ್ ಟು ಗಿವ್ ಅ ಟ್ರಾಲಿ ಟು ಮೀ. Because when she was vacating the PG, right, so that time also I gave my trolleys to her so that she could shift all her things from here to there. ಹಾಗಾಗಿ ನಾನು ಏನು ಅನ್ಕೊತಿದ್ದೀನಿ ಅಂತಂದರೆ, ಅವ್ರ ಹತ್ರನೇ ಬ್ಯಾಗ್ಸ್ ಇಸ್ಕೊಂಡ್ರೆ ನಾನು ಇನ್ನು ಒಂದು ಟ್ರೋಲಿ ಮತ್ತು ಇನ್ನು ಯಾವುದಾದ್ರೂ ದೊಡ್ಡ ಬ್ಯಾಗ್ ಏನಾದರೂ ಇದೆ ಅಂತಂದರೆ ಅದನ್ನು ಇಸ್ಕೊಂಡ್ರೆ ನಾನು ಆರಾಮಾಗಿ ಎಲ್ಲದನ್ನು ಹಾಕಿಡ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲೇ ನೋಡಿದೆ, ಇದು ಯಾವುದ್ಯಾವುದೋ ಒಂದಷ್ಟು ಬಾಕ್ಸಲ್ಲಿ ಇದೆ, ಅದೆಲ್ಲ ಬೇಡದಿರೋದೆಲ್ಲ ಎತ್ಬಿಡ್ತೀನಿ. ಸೊ ಇಲ್ಲೆರಡು ಶೂಸ್ ಇದೆ, ಅದು ಮತ್ತು ಇನ್ನು ಅಲ್ಲೊಂದು ಪಂಪ್ ಶೂಸ್ ಇದೆ. ಸೊ ಅದು, ಆಮೇಲೆ ಅದು ಪಾತ್ರೆ ಎಲ್ಲದನ್ನು ಒಂದಕ್ಕೆ ಯಾವುದಕ್ಕಾದ್ರೂ ಪ್ಯಾಕ್ ಮಾಡಿ ಇಡಬೇಕು. ಇಲ್ಲೊಂದಷ್ಟು ಬಟ್ಟೆ ಎಲ್ಲ ಹಂಗೆ ತುಂಬಿಟ್ಟಿದ್ದೀನಿ. ಇನ್ನು ಒಂದು ಇದು ಕೂಡ ಇದೆ, ಏನು ಹೇಳಿ, ಬ್ಲ್ಯಾಂಕೆಟ್ ಕೂಡ ಇದೆ. ಸೊ ಅದು ಎಲ್ಲದನ್ನು ಇಡಬೇಕು. ಆ ಬಕೆಟಲ್ಲಿ ಅರ್ಧ ಇಟ್ಕೊತೀನಿ. ಸೊ ಅದೆಲ್ಲದನ್ನು ಇಟ್ಟರೆ ಸರಿ ಆಗತ್ತೆ. ಸೊ ಶಿಫ್ಟ್ ಮಾಡುವಾಗ ಅಂತೇಳಿ ಯೋಚನೆ ಮಾಡಿ ಇವಾಗ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಹತ್ರ ಲಂಚ್ ಬ್ಯಾಗು ನಾನು ಫಸ್ಟು ಮುಂಚಿಂದು ಓಲ್ಡ್ ಆಫೀಸಲ್ಲಿರುವಾಗ ಎವ್ರಿ ಡೇ ಅಷ್ಟು ಕ್ಯಾರಿ ಮೈ ಲಂಚ್ ಆಯಿತಾ. ಹಾಗಾಗಿ ಒಂದು ಚೆನ್ನಾಗಿರೋ ಬಾಕ್ಸ್ ಎಲ್ಲ ಬೇಕು ಎಲ್ಲ ಥರನೂ ಇಟ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಬೇರೆ ತೊಗೊಂಡಿದ್ದೆ. ಇವಾಗ ಇದು ಬೇರೆ ಇದೆ. ಇದು ಆಮೇಲೆ ವಾಟರ್ ಬಾಟಲ್ಸ್ ಅಂತ ಒಂದು 3-4 ವಾಟರ್ ಬಾಟಲ್ಸ್ ಇದೆ. ಅಲ್ಲೂ 2 ಇದೆ, ಇನ್ನೊಂದಿದೆ, ಇನ್ನೂ ಒಂದಿದೆ, ಅದೆಲ್ಲಿದೆಯೋ. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಬೇಡದಿರೋದು ಇದನ್ನೆಲ್ಲದನ್ನು ಮನೆಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಸೊ ತೊಗೊಂಡೋಗ್ತಾರೆ. ಸೊ ಇಲ್ಲೊಂದೇನೋ ಇದೆ ನೋಡ್ತೀನಿ, ಅದೇನು ತುಂಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಏನೇನೋ ಕಸ ಎಲ್ಲ ಇದೆ ಇದರೊಳಗೆ, ಗೊತ್ತಿಲ್ಲ. ಇವಾಗ ನೋಡಿಬಿಟ್ಟು
ಯಾವ್ದು ಬೇಕು ಯಾವ್ದು ಬೇಡ ಅದನ್ನು ಮಾತ್ರ ನೋಡಿ ಎಲ್ಲದನ್ನು ತುಂಬಿ ಇಡ್ತೀನಿ. ಇಲ್ಲೊಂದಷ್ಟು ಬಟ್ಟೆ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ಒಂದ್ಸತಿ ನಂದು ರೂಮ್ನ ತೋರಿಸ್ಬೇಕಂತ ಅನ್ಕೊತಿದ್ದೀನಿ ಇದರಲ್ಲಿ, ಈ ವಿಡಿಯೋದಲ್ಲಿ. ಇದು ಎಂಟ್ರಿ ಆಯಿತಾ. ಸೊ ಲೈಕ್ ಎಂಟರ್ ಆಗ್ತಿದ್ದಾಗೇ ಇಲ್ಲೇ ವಾಶ್ರೂಮ್ ಇದ್ದಿದ್ದು. ಸೊ ಇದು ಎಂಟ್ರಿ ಆಯಿತಾ. ಸೊ ಓಪನ್ ಇಟ್ಟಿಲ್ಲ, ನಾನು ಕ್ಲೋಸ್ ಮಾಡಿದ್ದೀನಿ. ಆ್ಯಂಡ್ ಇದು ವಾಶ್ರೂಮು. ಆ್ಯಂಡ್ ಇದು ನಾನು ಇವಾಗ ಕರೆಂಟ್ಲಿ ಇರೋದು 3 ಶೇರಿಂಗ್ ಆಯಿತಾ, 3 ಶೇರಿಂಗ್ ರೂಮು. ಸೊ ಇಲ್ಲಿ ಒಂದು ಬೆಡ್, ಇದು ನನ್ನ ಬೆಡ್ಡು. ಸೊ ಇದು ಒಂದು ಮತ್ತು ಇದು ಒಂದು. ಸೊ ಇದು ಇವಾಗ ಖಾಲಿ ಇದೆ, ಯಾರೂ ಇಲ್ಲ. ಇಲ್ಲಿ ಮಾತ್ರ ಒಬ್ಬರು ಆಂಟಿ ಇದ್ದಾರೆ. ಆಮೇಲೆ ಇದು ನನ್ನ ಬೆಡ್ಡು. ಒಂದಷ್ಟು ಥಿಂಗ್ಸ್ ಎಲ್ಲ ಅಲ್ಲಿ ಇಲ್ಲಿ ಇಟ್ಟಿರೋದನ್ನೆಲ್ಲದನ್ನು ಇವಾಗ ಕ್ಲೀನ್ ಮಾಡಿದ್ರೆ ಆಗೋಯ್ತು. ಮತ್ತು ನಾನು ಮತ್ತೆ ನಾಳೆ ನಾಡಿದ್ದೇನು ನನಗೆ ಟೆನ್ಷನ್ ಇರೋಲ್ಲ. ಸೊ ಆರಾಮಾಗಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ಬೋದು. ಪ್ರಾಬ್ಲಿ ಸ್ಯಾಟರ್ಡೇನ ಸಂಡೇನ ಗೊತ್ತಿಲ್ಲ ಯಾವತ್ತಂತ ನಾನು ಮೂವ್ ಆಗೋದು. ಸ್ಯಾಟರ್ಡೇ ಇಲ್ಲಾಂದರೆ ಸಂಡೇ, ಎನಿ ಒನ್ ಆಫ್ ದ ಡೇ. ಸೊ ಪ್ರಾಬ್ಲಿ ಸ್ಯಾಟರ್ಡೇ ಮೂವ್ ಆದರೆ ನನಗೆ ಈಸಿ ಆಗುತ್ತೆ. ಯಾಕಂತಂದರೆ ಸಂಡೇ ನಾನು ಮತ್ತೆಲ್ಲದನ್ನು ಏನಾದರೂ ಸೆಟ್ ಮಾಡ್ಕೊಳ್ಳೋದಿದ್ರೆ ಎಲ್ಲದನ್ನು ಮಾಡಿ ಮಂಡೆಯಿಂದ ಲೈಕ್ ಬ್ಯಾಕ್ ಟು ವರ್ಕ್ ಅನ್ನೋ ಥರ ಕೆಲಸ ಮಾಡ್ಕೊಬಿಡ್ಬೋದು. ಸೊ ನೋಡೋಣ ಹೇಗಾಗತ್ತೆ ಅಂತ. ಇವಾಗ ಮತ್ತೆ ಒಂದಷ್ಟೆಲ್ಲ ಕ್ಲೀನ್ ಮಾಡಿದೆ ಆಯಿತಾ. ಎಷ್ಟು ಗಲೀಜು ಇಟ್ಕೊಂಡಿದ್ದೀನಿ ಅಂತಂದರೆ ಐ ವಂಡರ್ ವೈ ಆಯಿತಾ. ಏನಕ್ಕಂತಂದರೆ ಒಂದಷ್ಟು ಏನಂದರೆ ಕವರು ಅದು ಇದು ಏನು ತಂದ್ರೇನೋ ಆಯ್ತು, ಈ ಬ್ಲಿಂಕಿಟ್ ಕವರ್ಸು ಇದೆಲ್ಲ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಬಟ್ ಅದು ಇವಾಗ ಏನಕ್ಕೂ ಯೂಸ್ ಇಲ್ಲ. ಸೊ ಎಸಿಬೇಕು. ಆ್ಯಂಡ್ ಒಂದಷ್ಟು ಏನಂದರೆ ಇದೆಲ್ಲ ವಾಟರ್ ಬಾಟಲ್ ಆರ್ಡರ್ ಮಾಡ್ಕೊಂಡಿದ್ದು, ಈ ಕವರ್ಸು ಕೂಡ ಇಟ್ಟಿದ್ದೀನಿ. ಅದು ಏನಕ್ಕೆ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇವಾಗ ನೋಡುವಾಗ ನನಗೆ ನೆನೆಸಾಗುತ್ತೆ ಎಂತ ಇಷ್ಟು ತುಂಬಿರೋದು ನಾನು ಇಲ್ಲೆಲ್ಲ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಇಫ್ ಮೈ ಮಾಮ್ ಸೀಸ್ ಆಲ್ ದಸ್ ನೋ, ದೆನ್ ಶೀ ಈಸ್ ಗೋನ ಸ್ಕ್ರೂ ದ ಹೆಲ್ ಔಟ್ ಆಫ್ ಮೀ. ಲೈಕ್ ಯಾವಾಗೂ ಅಷ್ಟೇ, ಮನೇಲೂ ಅಷ್ಟೇ, ನಾನು ಏನಾದರೂ ಬೇಡ ಅಂದ್ರೂ ಅದನ್ನು ಇಟ್ಕೊಳ್ಳೋದು. ಲೈಕ್ ಐ ಡೋಂಟ್ ನೋ ವೈ, ಬಟ್ ಐ ಆಮ್ ಲೈಕ್ ದ್ಯಾಟ್. ಸೊ ಗೊತ್ತಿಲ್ಲ, ನೋಡ್ತೀನಿ. ಇವಾಗ ಇನ್ನೂ ಒಂದಷ್ಟೆಲ್ಲ ಪ್ಯಾಕ್ ಮಾಡಿದ್ದೀನಿ. ಇಲ್ಲೂ ಮತ್ತೆ ಇನ್ನೂ 2 ಚಪ್ಪಲಿತ್ತು ನಂದು ಬಾಕ್ಸಲ್ಲಿ ಇದ್ದಿದ್ದು. ಸೊ ಅದನ್ನು ಎತ್ತಿಟ್ಟೆ. ಇದಿಷ್ಟು ಆಗಿದೆ ಇವಾಗ ಪ್ಯಾಕಿಂಗು. ಬಟ್ ಇದೆಲ್ಲದನ್ನು ಇಡೋಕ್ಕೆ ನಾನು ನನ್ನ ಫ್ರೆಂಡ್ ಹತ್ರ ಟ್ರೋಲಿ ಇಸ್ಕೊತೀನಲ್ಲ. ಸೊ ಆ ಟ್ರೋಲಿಯಲ್ಲಿ ಹಾಕಿದ್ರೆ ಒಂದು ಅರ್ಧ ಸಾಮಾನು ಕಡಿಮೆ ಆಗುತ್ತೆ. ಸೊ ಎಲ್ಲದನ್ನು ಕ್ಯಾರಿ ಮಾಡಬೇಕಂತ ಇರಲ್ಲ, ಚಿಕ್ಕ ಚಿಕ್ಕ ಬ್ಯಾಗ್ಸ್ ಎಲ್ಲದನ್ನು. ನೋಡೋಣ. ತುಂಬ ಸಾಮಾನಿದೆ, ಅದು ಏನಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಒಂದ್ಸತಿ ನೋಡಿದ್ರೆ ಎಂತಕ್ಕೆ ಇದೆಲ್ಲ ಇರೋದು, ಇಲ್ಲಿ ಇಟ್ಕೊಂಡಿರೋದು ಅಂತ. ಒಂದಷ್ಟು ಸಾಮಾನೆಲ್ಲ ಇದೆ. ಸೊ ಎಲ್ಲದನ್ನು ಇವಾಗ ಒಂದಷ್ಟು ಎಲ್ಲದನ್ನು ಸೆಗ್ರಿಗೇಟ್ ಮಾಡಿ ಇಲ್ಲೊಂದಷ್ಟು ಇಟ್ಟಿದ್ದೀನಿ ಆಯಿತಾ. ಲೈಕ್ ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸೀ ಇಟ್. ಅದೆಲ್ಲದನ್ನು ಇವಾಗ ನಾನು ಎಸಿಬೇಕು. ಅದನ್ನ ಎಸ್ಬಿಟ್ಟು ಮತ್ತೆ ಸರಿ ಮಾಡ್ತೀನಿ. ಲೈಕ್ ಅದನ್ನೆಲ್ಲದನ್ನು ಎಸ್ಬಿಟ್ಟು ಮತ್ತೆ ಎಲ್ಲದನ್ನು ಕ್ಲೀನ್ ಮಾಡಬೇಕು. ಬಟ್ ಇವಾಗ ಮಧ್ಯದಲ್ಲಿ ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಸೊ ಕೆಳಗಡೆ ಏನು ಊಟ ಇದೆ ನೋಡ್ತೀನಿ. ಇವಾಗ ಮೋಸ್ಟ್ಲಿ ಇವತ್ತು ಏನಾದರೂ ಸಾಂಬಾರು ಇರುತ್ತೆ ಅನಿಸುತ್ತೆ, ಇಲ್ಲಾಂದರೆ ಪಲ್ಯ ಥರ ಏನೋ ಮಾಡಿರ್ತಾರೆ ಅವರು ರೈಸ್ಗೆ. ಅದನ್ನು ತಿಂದು ಬಂದುಬಿಟ್ಟು ಮಿಕ್ಕಿದ ಕೆಲಸ ಏನಿದೆ ನೋಡ್ತೀನಿ. ನನ್ನ ಹೇರ್ ಎಲ್ಲ ಫುಲ್ ಮೆಸ್ಸಿಯಾಗಿ ಸುಮ್ಮನೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಈಸಿಗೆ ಕರೆಂಟ್ ಬೇರೆ ಇಲ್ಲ ಆಯಿತಾ. ಸೊ ಮೋಸ್ಟ್ಲಿ ಜನರೇಟರ್ ಆನ್ ಮಾಡಿದ್ದಾರೆ ಅನಿಸುತ್ತೆ, ಅದಕ್ಕೆ ಇವಾಗ ಕರೆಂಟ್ ಇದೆ. ಲಿಫ್ಟ್ ಬೇರೆ ಆಫ್ ಮಾಡಿದ್ದಾರೆ. ನಾನು 4th ಫ್ಲೋರಲ್ಲಿರೋದು. 4th ಫ್ಲೋರಿಂದ ಕೆಳಗಡೆ ತನಕ ಇವಾಗ ನಾನು ಸ್ಟೇರ್ಸಲ್ಲಿ ಹೋಗಬೇಕು. ಸೊ ಬಿಗ್ ಟಾಸ್ಕ್. ಹೋಗ್ಬಿಡ್ಬೋದು. ಮತ್ತೆ ಹತ್ತು ಬರೋದಿದೆಯಲ್ಲ. ಇವತ್ತಿಲ್ಲೇನೋ ಜಾತ್ರೆ ಬೇರೆ ನಡೀತಿದೆ ನನ್ನ ಪಿ ಜಿ ಹತ್ರ. ಏನೋ ದೇವಸ್ಥಾನದೆಲ್ಲ ಪೂಜೆ ಇದೆ. ಹಾಗಾಗಿ ಇದು ಏನೋ ಮೋಸ್ಟ್ಲಿ ಕರೆಂಟ್ ತೆಗೆದಿರ್ಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ ಆಯಿತಾ. ಸೊ ಏನೇನೆಲ್ಲ ನನಗೆ ಥಾಟ್ಸ್ ಮನಸ್ಸೊಳಗಡೆ ಏನೇನೆಲ್ಲ ಇರುತ್ತಲ್ವ ಅದೆಲ್ಲದನ್ನು ವೀಡಿಯೋದಲ್ಲಿ ಮಾತಾಡಿಬಿಟ್ಟು ಸೊ ಕಂಪ್ಲೀಟ್ ಮಾಡಿಬಿಟ್ಟೆ. ಇದೆಷ್ಟಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.